ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಡದಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಭೇಟಿ ಕೊಡ್ತಾರೆ. ಕುಮಾರಸ್ವಾಮಿ ವಿರುದ್ಧ ಬಿಡದಿಯಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಭೂಮಿ ಕೊಡೋದಕ್ಕೆ ಒಪ್ಪಿಗೆ ಇರುವಂತ ರೈತರಿಂದ ಆಕ್ರೋಶ ವ್ಯಕ್ತವಾಗ್ತಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಭೈರಮಂಗಲಕ್ಕೆ ಎಂಟ್ರಿ ಕೊಡ್ತಾ ಇದ್ದಂತೆ ಈಗ ಭೂಮಿ ಕೊಡೋದಕ್ಕೆ ಒಪ್ಕೊಂಡಿರುವಂತ ರೈತರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ವಿಚಾರದಲ್ಲಿ ರಾಜಕಾರಣಿಗಳು ರಾಜಕೀಯ ಮಾಡಬೇಡಿ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿ ಈ ರೀತಿಯಾಗಿ ಕಿಡಿಕಾರ್ತಾ ಇದ್ದಾರೆ ರೈತರು. ಅಲ್ಲಿ 2 ವೇದಿಕೆಗಳು ಸಿದ್ಧವಾಗಿದೆ. 100 ಮೀಟರ್ ಅಂತರದಲ್ಲಿ ಒಂದು ಭೂಮಿ ಕೊಡೋದಕ್ಕೆ ಒಪ್ಕೊಂಡಿರುವಂತ ರೈತರು, ಮತ್ತೊಂದು ಭಾಗದಲ್ಲಿ ಭೂಮಿ ಕೊಡೋದಕ್ಕೆ ನಾವು ರೆಡಿ ಇಲ್ಲ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸುವ ರೈತರು. ಎಚ್.ಡಿ. ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಪಂಥಾಹ್ವಾನ ಕೊಟ್ಟಿದ್ರು. ಡಿ.ಕೆ. ಶಿವಕುಮಾರ್ ಅವರು ಬರೋ ತರ ಇಲ್ಲ, ಬಟ್ ಅವ್ರ ಕಡೆಯಿಂದ ಅಧಿಕಾರಿಗಳಿಗಾದ್ರೂ ಬರಲಿ ಅನ್ನೋದು ಎಚ್.ಡಿ. ಕುಮಾರಸ್ವಾಮಿ ಅವರು ಕರೆ ಕೊಟ್ಟಿದ್ದಾರೆ. ಆ ಮೂಲಕ ಅವ್ರ ಕಡೆಯಿಂದ ಯಾರು ಬರ್ತಾರೆ ನೋಡೋಣ. ಸದ್ಯ ಎಚ್.ಡಿ. ಕುಮಾರಸ್ವಾಮಿ ಅವರು ಬರ್ತಾ ಇದ್ದಂತೆ ಈಗ ಆಕ್ರೋಶ ಹೆಚ್ಚಾಗಿದೆ. ಯಾರು ಭೂಮಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರಲ್ಲ ಅವರಿಂದ. ಇದರಲ್ಲಿ ರಾಜಕಾರಣ ಮಾಡೋದು ಬೇಡ, ನೀವು ಯಾತಕ್ಕೆ ಬರ್ತೀರಾ, ಏನು ಚರ್ಚೆ, ಹಂಗೆ ಹಿಂಗೆ ಅಂತೇಳಿ ಗಲಾಟೆ ಶುರು ಮಾಡಿಬಿಟ್ಟಿದ್ದಾರೆ. ಇದರಲ್ಲಿ ನೀವು ರಾಜಕೀಯ ಮಾಡಬೇಡಿ ಅಂತ. ಬಟ್ 80% ರೈತರಲ್ಲಿ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಕಾರಣ ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಯಾಕೆ ಬಿಟ್ಕೊಡ್ಬೇಕು ಭೂಮಿನ? ಭೂಮಿ ಬಿಟ್ಕೊಟ್ಬಿಟ್ರೆ ಮುಂದೆ ಎಲ್ಲಿ ಹೋಗಬೇಕು? ಈಗ ಅಷ್ಟೋ ಇಷ್ಟೋ ಹಣ ಕೊಡ್ತೀರಾ ನಿಜ, ಆ ಹಣ ಖಾಲಿ ಆಗ್ಬಿಡುತ್ತೆ. ತದನಂತರದಲ್ಲಿ ಏನು ಮಾಡೋಣ? ನಮ್ಗೆ ವ್ಯವಸಾಯನೇ ಬದುಕು, ವ್ಯವಸಾಯನೇ ಬದುಕೊಂಡಿರುವಂಥವ್ರು, ನಂಬ್ಕೊಂಡಿರುವಂಥವ್ರು ನಾವು. ಅಂಥದ್ರಲ್ಲಿ ಭೂಮಿ ಕೊಟ್ಬಿಟ್ರೆ ಮುಂದೆ ನಮ್ಗೇನು ಕತೆ ಅಂತ ನೋಡಿ ವೇದಿಕೆಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಡಿ.ಕೆ. ಶಿವಕುಮಾರ್ ಅವರ ಹೆಸರಲ್ಲೂ ಕೂಡ ಅಲ್ಲಿ ಆಸನ ಈಗಾಗಲೇ ರೆಡಿ ಆಗಿದೆ. ಈ ವೇದಿಕೆ ಏನಿದೆ, ಟೌನ್ಶಿಪ್, ಬಿಡದಿ ಟೌನ್ಶಿಪ್ ಪರವಾಗಿ ಯೋಜನೆ ಆಗಲಿ ಅಂತೇಳಿ ಸಿದ್ಧವಾಗಿರುವಂಥ ವೇದಿಕೆ ಇದು. ಮತ್ತೊಂದು ಭಾಗದಲ್ಲೂ ಕೂಡ ವೇದಿಕೆ ನಿರ್ಮಾಣ ಆಗಿದೆ. ಅದು ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತು ಯಾರು ರೈತರು ಭೂಮಿ ಕೊಡೋದಕ್ಕೆ ಒಪ್ತಾ ಇಲ್ಲಲ್ವಾ ಆ ಕಡೆ ಇರುವಂಥ ವೇದಿಕೆ. 100 ಮೀಟರ್ ಅಂತರದಲ್ಲಿ 2 ವೇದಿಕೆಗಳನ್ನು ರೆಡಿ ಮಾಡಿದ್ದಾರೆ. ನಿಮ್ಮ ಗ್ಯಾರಂಟಿ ನ್ಯೂಸ್ ಬೆಳಗ್ಗೆಯಿಂದಾನೂ ಕೂಡ ಬಿಡದಿಯ ಭೈರಮಂಗಲದಿಂದ ನೇರ ಪ್ರಸಾರವನ್ನು ತೋರಿಸ್ತಾ ಇದೆ. ಅಲ್ಲಿ ಏನಾಗ್ತಾ ಇದೆ ಸದ್ಯದ ಪರಿಸ್ಥಿತಿ, ಯಾರು ರಾಜಕಾರಣಿಗಳು ಬರ್ತಿದ್ದಾರೆ, ಯಾರು ಬಿಡದಿ ಟೌನ್ಶಿಪ್ ಯೋಜನೆ ಪರವಾಗಿದ್ದಾರೆ, ಯಾರು ವಿರುದ್ಧವಾಗಿದ್ದಾರೆ, ಎಷ್ಟು ರೈತರು ಪರವಾಗಿದ್ದಾರೆ ವಿರುದ್ಧವಾಗಿದ್ದಾರೆ, ಅಲ್ಲಿ ಏನು ನಡೀತಾ ಇದೆ, ಕ್ಷಣದ ಮಾಹಿತಿಯನ್ನು ಕೂಡ ನೀವು ಗ್ಯಾರಂಟಿ ನ್ಯೂಸ್ನಲ್ಲಿ ನೇರ ಪ್ರಸಾರದಲ್ಲಿ ಗಮನಿಸಬಹುದು. ಸದ್ಯ ಅಲ್ಲಿ ನಮ್ಮ ವರದಿಗಾರರು ಕೂಡ ಅಲ್ಲೇ ಇದ್ಕೊಂಡು ಕವರ್ ಮಾಡ್ತಾ ಇದ್ದಾರೆ ಇಂಚಿಂಚು ಮಾಹಿತಿಯನ್ನು. ಈಗಾಗಲೇ ನೋಡಿ, ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಾವು ಕೊಡಲ್ಲ ಅಂತ ಒಂದು ಕಡೆ ವೇದಿಕೆ, ಮತ್ತೊಂದು ಕಡೆ ಯೋಜನೆ ಆಗಲಿ ಅಂತೇಳಿ 2 ವೇದಿಕೆಗಳು ಕೂಡ ಸಿದ್ಧವಾಗಿದ್ದಾವೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಪಂಥಾಹ್ವಾನ ಕೊಟ್ಟಿದ್ರು. ನೀವು ಭೈರಮಂಗಲಕ್ಕೆ ಬನ್ನಿ, ಸ್ಥಳೀಯ ರೈತರೆಲ್ಲರೂ ಕೂಡ ಅಲ್ಲಿರ್ತಾರೆ, ಅವರ ಸಮ್ಮುಖದಲ್ಲೇ ನಾವು ಚರ್ಚೆ ಮಾಡೋಣ. ಸ್ಥಳೀಯರ ಸಮಸ್ಯೆ ಏನು, ರೈತರು ಯಾತಕ್ಕಾಗಿ ಭೂಮಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ, ಯಾತಕ್ಕಾಗಿ ಒಪ್ತಾ ಇಲ್ಲ, ಅವ್ರ ಸಮಸ್ಯೆಗಳೇನು, ಯಾವ ರೀತಿ ನಾವು ಬಗೆಹರಿಸ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಣ ಅಂತ. ನೋಡಿ,
ಆ ಟೈಟಲ್ ಯಾವ ಶೀರ್ಷಿಕೆಯಡಿ ವೇದಿಕೆ ನಿರ್ಮಾಣ ಆಗಿದೆ ನೀವು ಅಲ್ಲಿ ಗಮನಿಸ್ತಾ ಇದ್ದೀರಿ. ಕೆಲ ರೈತರು ಕೂಡ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಒಪ್ಕೊಂಡಿರೋರು ಒಪ್ಪದೇ ಇರೋರು ಎಲ್ಲರೂ ಕೂಡ ತಮ್ಮ ಪ್ರತಿಕ್ರಿಯೆಗಳನ್ನು ಅಲ್ಲಿ ಕೊಡ್ತಾ ಇರೋದನ್ನ ನಾವು ಗಮನಿಸ್ಬೋದು. ಸಾಕಷ್ಟು ಪೊಲೀಸ್ ಬಿಗಿ ಭದ್ರತೆ ಕೂಡ ಇದೆ. ಕಾರಣ ಅಲ್ಲಿ ಯಾಕೆಂದರೆ ಅಲ್ಲಿ ನಿಷೇಧಾಜ್ಞೆ ಕೂಡ ಈಗಾಗಲೇ ಜಾರಿಯಲ್ಲಿದೆ. ಯಾಕೆಂದರೆ ಏನಾದರೂ ಗಲಾಟೆಗಳಾದರೆ ಅದನ್ನು ಯಾವ ರೀತಿಯಾಗಿ ತಹಬದಿಗೆ ತರಬೇಕು ಅನ್ನುವಂಥ ಕಾರಣಕ್ಕೆ ವಿರೋಧ ಪರ ಇವೆರಡೂ ಇದ್ದಂಥ ಸಂದರ್ಭದಲ್ಲಿ ಗಲಾಟೆಗಳಾಗೋದು ಕಾಮನ್. ಆ ರೀತಿ ಆದರೆ ಯಾರು ಹೊಣೆ ಹೊತ್ಕೊಳ್ತಾರೆ ಏನಾದರೂ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿಬಿಟ್ರೆ. ಹಾಗಾಗಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಇದೆ. ಈಗಾಗಲೇ ರೈತರು ಕೂಡ ಬಂದು ಜಮಾಯಿಸ್ತಾ ಇದ್ದಾರೆ, ಅದನ್ನ ನೀವು ಗಮನಿಸ್ತಾ ಇದ್ದೀರಿ. ಎರಡೂ ವೇದಿಕೆಗಳಲ್ಲೂ ಕೂಡ ರೈತರು ಬಂದು ಜಮಾವಣೆಗೊಳ್ತಾ ಇದ್ದಾರೆ. ಇವತ್ತು ಏನು ಆಗಬಹುದು? ಹಾಗಾದರೆ DK ಶಿವಕುಮಾರ್ ಅವರ ಬದಲಿಗೆ ಅವ್ರ ಕಡೆಯಿಂದ ಯಾರು ಅಧಿಕಾರಿಗಳು ಬರ್ತಾರೆ, ಯಾರಾದರೂ ಶಾಸಕರು ಬರ್ತಾರಾ, ಕಾರ್ಯಕರ್ತರು ಬರ್ತಾರಾ, ಮುಖಂಡರು ಬರ್ತಾರಾ, ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ. ಅಂದರೆ ಅವ್ರು ಯಾವ ರೀತಿ ಸಮರ್ಥನೆ ಕೊಟ್ಕೊಳ್ತಾರೆ ಅಂತ, ಯೋಜನೆಯಿಂದ ಏನು ಲಾಭ ಇದೆ, ರೈತರು ಭೂಮಿ ಕೊಡೋದಕ್ಕೆ ರೆಡಿ ಇದ್ದಾರೆ ಅಂತ ಅವ್ರು ಹೇಳ್ತಿದಾರಲ್ಲ, 80% ರೈತರು ಒಪ್ಕೊಂಡಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ. ಮತ್ತೊಂದು ಕಡೆ 80% ರೈತರದ್ದು ವಿರೋಧ ಇದೆ ಅಂತ HD ಕುಮಾರಸ್ವಾಮಿ ಅವ್ರು ಹೇಳ್ತಿದಾರಲ್ಲ. ಹಾಗಾಗಿ ಇದೆರಡೂ ಬಹಿರಂಗವಾಗಿ ಚರ್ಚೆ ಆಗ್ಬಿಡ್ಲಿ ಅನ್ನೋದು DK ಶಿವಕುಮಾರ್ ಅವರು ಮತ್ತು HD ಕುಮಾರಸ್ವಾಮಿ ಅವರ ಚರ್ಚೆ ಆಗಬೇಕಿತ್ತು. ನೋಡೋಣ ಏನಾಗುತ್ತೆ. ಈ ಪ್ರತಿಭಟನಾ ಸ್ಥಳ ಬೈರಮಂಗಲದಿಂದ ಲೈವಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ವೀರೇಶ್ ತಾನಿ. ವೀರೇಶ್, ಸದ್ಯದ ಪರಿಸ್ಥಿತಿ ನಾವು ಗಮನಿಸ್ತಾ ಇದ್ವಿ. ಎರಡೂ ವೇದಿಕೆಗಳಲ್ಲೂ ಕೂಡ ರೈತರಿದ್ದಾರೆ. ಒಂದು ವೇದಿಕೆಯಲ್ಲಿ HD ಕುಮಾರಸ್ವಾಮಿ, ಅದು ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ. ಮತ್ತೊಂದು ವೇದಿಕೆಯಲ್ಲಿ DK ಶಿವಕುಮಾರ್ ಅವ್ರು ಬರಬೇಕಿತ್ತು, ಬಟ್ ಬರೋ ಥರ ಕಾಣಿಸ್ತಾ ಇಲ್ಲ. ಅವ್ರ ಕಡೆಯಿಂದ ಯಾರು ಬರಬಹುದು? ಸದ್ಯದ ಪರಿಸ್ಥಿತಿ ಹೇಗಿದೆ? ಸದ್ಯ ವೀರೇಶ್ ತಾನಿ ಅಲ್ಲಿಂದಾನೇ ನಮಗೆ ಕ್ಷಣದ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ, ಏನಾಗ್ತಿದೆ ಏನು ಅಂತೇಳಿ. ಎರಡೂ ಕಡೆ ವೇದಿಕೆಗಳಂತೂ ಸಿದ್ಧವಾಗಿದೆ. ಫೈಟ್ ಯಾವ ರೀತಿ ಇರುತ್ತೆ, ಏನು ಚರ್ಚೆ ಇರುತ್ತೆ? ವೀರೇಶ್ ತಾನಿ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವೀರೇಶ್, ನಾವು ಲೈವ್ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ವಿ. ಎರಡೂ ವೇದಿಕೆಗಳಲ್ಲೂ ಕೂಡ ಈಗಾಗಲೇ ರೈತರು ಜಮಾಯಿಸಿದ್ದಾರೆ. ಸದ್ಯದ ಪರಿಸ್ಥಿತಿ ಅಪ್ಡೇಟ್ಸ್ ಕೊಡೋದಾದ್ರೆ ಸೌಖ್ಯ ಬಿಡದಿ ಟೌನ್ಶಿಪ್ ಯೋಜನೆಯ ನಿರ್ಮಾಣ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ ಅಂತೇಳಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈಗಾಗಲೇ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಆಹ್ವಾನವನ್ನು ಕೊಟ್ಟಿರುವಂತದ್ದು. ಈಗಾಗಲೇ ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅವರ ಬಹಿರಂಗ ಚರ್ಚೆಗೆ ವೇದಿಕೆಯೂ ಸಹ ರೆಡಿಯಾಗಿರುವಂತದ್ದು. ಇಬ್ಬರಿಗೂ ಸಹ ಆಸನದ ವ್ಯವಸ್ಥೆಯನ್ನ ಮಾಡಿ ಈಗಾಗಲೇ ಚರ್ಚೆಗೆ ಒಂದ್ ಕಡೆ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಒಂದ್ ಕಡೆ ಈಗಾಗಲೇ 450 ದಿನಗಳಿಂದನೂ ಸಹ ಸಾಕಷ್ಟು ರೈತರು ನಾವು ಭೂಮಿಯನ್ನ ಕೊಡಲ್ಲ ಅಂತೇಳಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ದೃಶ್ಯದಲ್ಲೂ ಸಹ ನೋಡ್ತಾ ಇರಬಹುದು, ಇವರು ಈ ಭಾಗದಲ್ಲಿ ಇವತ್ತಿನಿಂದ ನಾವು ಭೂಮಿಯನ್ನ ಕೊಡ್ತೀವಿ ಅಂತೇಳಿ ಹೋರಾಟಕ್ಕೆ ಮುಂದಾಗಿರುವಂತವರು. ಮತ್ತೆ ಕುಮಾರಸ್ವಾಮಿ ಅವರು ಏನು ಈಗ ಬಹಿರಂಗ ಚರ್ಚೆಗೆ ಆಗಮಿಸುವಂತ ವೇಳೆಯಲ್ಲಿ ಅವರಿಗೆ ಮುತ್ತಿಗೆಯನ್ನ ಹಾಕಿ ಅವರ ಪ್ರಶ್ನೆಯನ್ನ ಮಾಡಲಿಕ್ಕೂ ಸಹ ಮುಂದಾಗ್ತಾ ಇರುವಂತದ್ದು. ಕುಮಾರಸ್ವಾಮಿ ಅವರೇ ಈ ಯೋಜನೆಗೆ ಮುಂದಾಗಿರುವಂತದ್ದು, ಅವರೇ ಈ ಯೋಜನೆಗೆ ಅಡಿಪಾಯವನ್ನ ಹಾಕಿರುವಂತವರು. ಹೀಗಾಗಿ ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ಭೂಮಿಗೂ ಸಹ ರೆಡ್ ಝೋನ್ ಅನ್ನ ಮಾಡಿರುವ ಹಿನ್ನೆಲೆಯಲ್ಲಿ ಆ ರೆಡ್ ಝೋನ್ ಅನ್ನ ಯಾಕೆ ಮಾಡಿದ್ರು ಮತ್ತು ಬಿಡದಿಯ ಟೌನ್ಶಿಪ್ ಯೋಜನೆಗೆ ಅವರು ಯಾಕೆ ಅವತ್ತು ಪ್ಲಾನ್ ಅನ್ನ ಮಾಡಿದ್ರು ಅನ್ನೋ ಒಂದು ಪ್ರಶ್ನೆಯನ್ನ ಮಾಡಲಿಕ್ಕೆ ಈಗಾಗಲೇ ಇಲ್ಲಿರ್ತಕ್ಕಂಥ ರೈತರು ಸಜ್ಜಾಗಿರುವಂತದ್ದು. ಹೀಗಾಗಿ ಕುಮಾರಸ್ವಾಮಿ ಅವರು ಆಗಮಿಸುವಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕು. ಕುಮಾರಸ್ವಾಮಿ ಅವರು ಯಾಕೆ ರೆಡ್ ಝೋನ್ ಅನ್ನ ಮಾಡಿದ್ರು ಆ ಎಲ್ಲಾ ಪ್ರಶ್ನೆಗಳಿಗೂ ಸಹ ಉತ್ತರವನ್ನ ಕೊಟ್ಟು ಅವರು ಮುಖ್ಯ ವೇದಿಕೆಗೆ ಹೋಗ್ಲಿ ಅಂತೇಳಿ ಇಲ್ಲಿ ರೈತರು ಮುತ್ತಿಗೆಯನ್ನ ಹಾಕಲಿಕ್ಕೆ ಸಜ್ಜಾಗಿರುವಂತದ್ದು. ಹೀಗಾಗಿ ಕುಮಾರಸ್ವಾಮಿ ಅವರಿಗೆ ಮುತ್ತಿಗೆಯನ್ನ ಹಾಕಲಿಕ್ಕೆ ರೈತರು ಮುಂದಾಗ್ತಾ ಇರುವ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಸಾಕಷ್ಟು ಬಂದೋಬಸ್ತನ್ನ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಈಗಾಗಲೇ ರೈತರು ಎರಡೂ ವೇದಿಕೆಗಳಲ್ಲೂ ಸಹ ಸಾಕಷ್ಟು ಪೊಲೀಸ್ ವ್ಯವಸ್ಥೆಯನ್ನ ಹಾಕಿ ಶಾಂತ ರೀತಿಯಾಗಿ ನಿಮ್ಮ ಪ್ರತಿಭಟನೆಯನ್ನ ಮಾಡಿ ಹೋರಾಟವನ್ನ ಮಾಡಿ ಅನ್ನೋ ಒಂದು ಮನವಿಯನ್ನು ಸಹ ಪೊಲೀಸರು ಮಾಡ್ಕೊತಾ ಇರುವಂತದ್ದು ಸೌಖ್ಯ. ಆದ್ರೆ ಕುಮಾರಸ್ವಾಮಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯ ವೇದಿಕೆಗೆ ಆಗಮಿಸ್ತಾರೆ. ಆದ್ರೆ ರೈತರು ಭೂಮಿಯನ್ನ ಕೊಡ್ಲಿಕ್ಕೆ ಒಪ್ಪಿರತಕ್ಕಂಥ ರೈತರು ಕುಮಾರಸ್ವಾಮಿ ಅವರ ಪ್ರಶ್ನೆಗೂ ಸಹ ಅವ್ರನ್ನ ಪ್ರಶ್ನೆ ಮಾಡ್ಲಿಕ್ಕೂ ಸಹ ಮುಂದಾಗಿರುವಂತದ್ದು ಸೌಖ್ಯ. ಓಕೆ, ಥ್ಯಾಂಕ್ ಯು ವೀರೇಶ್ ತಾನಿ ಲೈವ್ ಡೀಟೇಲ್ಸ್ಗೆ. ಬೇಕು ರೆಡ್ ಝೋನ್ ಮಾಡುವಂತ ಮಹಾನಾಯಕರಂತ ಕುಮಾರಸ್ವಾಮಿ ಅವರಿಗೆ, ರೆಡ್ ಝೋನ್ ಮಾಡುವಂತ ಮಹಾನಾಯಕರಂತ ಕುಮಾರಸ್ವಾಮಿ ಅವರಿಗೆ ಬೇಕೇ ಬೇಕು.
ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ